ದಾಸ ಪರಪ್ಪನ ಅಗ್ರಹಾರ ಸೇರಿ 15 ದಿನ ಇಲ್ಲಿ ತನಕ ಜೈಲೂಟದಿಂದ ದರ್ಶನ್ ತೂಕ 10 kg ಇಳಿಕೆ ಆಗಿದೆ ಅಂತೆ. ಅನ್ನ ಸಾಂಬಾರ್ ಬೇಡ, ಬಾಡೂಟ ಬೇಕು ಅಂತ ಕನವರಿಸ್ತಿದ್ದಾರೆ, ಬಟ್ ಅದನ್ನ ಕೊಡ್ತಾ ಇಲ್ಲ. ಹೈಫೈ ಊಟ ಇಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾರೆ ಡಿ ಗ್ಯಾಂಗ್. ಬರೀ ಅನ್ನ ಸಾಂಬಾರ್ ಸರಿಯಾಗಿ ಊಟ ಮಾಡ್ತಿಲ್ವಂತೆ ನಟ ದರ್ಶನ್. ಬಾಡೂಟ ಇದ್ರೆ ಕೊಡಿ ಸರ್ ಅಂತ ಕೇಳಿದ್ರು ಕೂಡ ಯಾರು ಕೊಟ್ಟಿಲ್ಲ. ಹಾಗಾಗಿ 10 kg ಸಣ್ಣ ಆಗಿದ್ದಾರಂತೆ. ಬಹುತೇಕರು ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಮೋಸ್ಟ್ಲಿ ಇವ್ರು ಜೈಲಿಂದ ವಾಪಸ್ ಬರೋ ಶ್ರುತಿಗೆ ನೋಡಕ್ಕಾಗತ್ತಾ ಇಲ್ವಾ, ಅಷ್ಟು ಸಣ್ಣ ಆಗ್ಬಿಟ್ಟಿರ್ತಾರ ಅಂತ. ಇಲ್ಲ, ಆ ಲೆಕ್ಕಾಚಾರ ನೋಡಿದ್ರೆ ಕಾಟೇರ ಸಿನಿಮಾ ಸಂದರ್ಭದಲ್ಲಿ ಮತ್ತೆ ಈಗ ಸ್ವಲ್ಪ ದಪ್ಪನೇ ಇದ್ದಾರೆ. ದರ್ಶನ್ ನಿಜವಾಗಿ ದಪ್ಪನೇ ಇದ್ದಾರೆ. ಆ ಮೊದಲನ ಕಂಪ್ಯಾರಿಸನ್ ಮಾಡಿದರೆ ಆಗ ಹ್ಯಾಂಡ್ಸಮ್ ಹಂಕ್ ಅವರು. ಈಗ ಹಂಗಲ್ಲ, ತುಂಬ ದಪ್ಪ ಆಗಿದ್ದಾರೆ. ಆಮೇಲೆ ಅವರೇ ಹೇಳೋ ಪ್ರಕಾರ ಬೇರೆ ಬೇರೆ ಈ ಚಟಗಳೆಲ್ಲ ಇರೋ ಕಾರಣಕ್ಕಾಗಿ. ಆಮೇಲೆ ನಿಮಗೆ ವೆಯ್ಟ್ ಕಡಿಮೆ ಮಾಡೋದು ಅಷ್ಟು ಈಸಿ ಅಲ್ಲ. ಅದನ್ನು ಅವ್ರು ಪಾಸಿಟಿವ್ ಆಗಿ ತಗೊಂಡ್ರೆ ಅವ್ರಿಗೆ ಲಾಭ ಇದೆ. ಹೌದು. ಈ ನವಜೋತ್ ಸಿಂಗ್ ಸಿದ್ದು ಜೈಲಲ್ಲಿದ್ದಾಗ ಅದೇ ಮಾಡಿದ್ರಂತೆ. ನವಜೋತ್ ಸಿಂಗ್ ಅಜಾನುಭಾವ, ಅವರು ಜೈಲಲ್ಲಿದ್ದರು ಕೆಲವು ಕಾರಣಗಳಿಗಾಗಿ. ಅವರು ಕೂಡ ಅದನ್ನೇ ಮಾಡಿದ್ರಂತೆ. 10 kg ಕಡಿಮೆ ಆಗೋದಿದೆಯಲ್ಲ, ಸಾಧ್ಯನೇ ಇಲ್ಲ ಅಂತ. ಹೊರಗಡೆ ಇದ್ರೆ ಸಾಧ್ಯನೇ ಇಲ್ಲ ಅಂತೇಳಿ. ಇದು ಒಂದು ಫಾಸ್ಟಿಂಗ್ ಇದೆ, ಉಪವಾಸ ಇದೆ ಒಂದು ರೀತಿಯಲ್ಲಿ. ಈಗ ಅದು ಭಾಳ ಟ್ರೆಂಡಿಂಗ್ ಇದೆ, ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತೇಳಿ. ಅಂದರೆ 16 ಗಂಟೆ ನೀವು ಏನು ತಿನ್ನದೇ ಇರೋದು, 8 ಗಂಟೆ ಬೇಕಾದಷ್ಟು ತಿನ್ನೋದು. 8 ಗಂಟೆ ತಿನ್ನೋದು, 16 ಗಂಟೆ ತಿನ್ನದೇ ಇರೋದು. ಅಂದರೆ ನೀವೀಗ ಬೆಳಿಗ್ಗೆ 8 ಗಂಟೆಗೆ ನೀವು ಅಥವಾ 10 ಗಂಟೆಗೆ ಬೆಳಗಿನ ತಿಂಡಿ ತಿಂದರೆ 11, 12, 1, 2, 3, 4, 5, 6 ಗಂಟೆ ತನಕ ಏನು ಬೇಕಿದ್ರು ತಿನ್ಬೋದು. ಮಧ್ಯಾಹ್ನ ಊಟ ಮಾಡ್ಬೋದು, ಸಂಜೆ 6 ಗಂಟೆ ಅಂದರೆ ಏನು ಮುಟ್ಟಂಗಿಲ್ಲ. ನೆಕ್ಸ್ಟ್ ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಟೋಮೆಟಿಕಲಿ ವೆಯ್ಟ್ ಕಡಿಮೆ ಆಗಿಬಿಡುತ್ತೆ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಬೇಕಾದಾಗ ಏನು ತಿನ್ನೋಕ್ಕೆ ಸಿಗೋದಿಲ್ಲ ನೋಡಿ. ಆಯಾ ಕಾಲಕ್ಕೆ ಕರೆಕ್ಟಾಗಿ ಕೊಡ್ತಾರೆ. ನಿಜವಾಗಿ ಹೇಳಬೇಕು ಅಂತಂದ್ರೆ ದರ್ಶನ್ ಅಂತ ನಟ, ಯಾಕಂದ್ರೆ ಅವರು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದೇ ದೊಡ್ಡ ವಿಚಾರ. ಬಟ್ ಶೆಟ್ರ ನಮ್ಮ ಪ್ರಶ್ನೆ, ಪಾಪ ಡೆವಿಲ್ ಸಿನಿಮಾ ಚಿತ್ರೀಕರಣ ನಡೀತಿದೆ, ಅಲ್ಲಿ ವೆಯ್ಟ್ ಇಲ್ಲ, ಅಲ್ಲೂ ಕೂಡ ಅವರು ಕಡಿಮೆ ಮಾಡ್ಕೊಂಡಿದ್ದಾರೆ. ಅದರ ಲುಕ್ ಇದೆಯಲ್ಲ, ಅದರಲ್ಲಿ ಭಾಳ ಯಂಗ್ ಲುಕ್. ಅದರಲ್ಲಿ ಒಂದು ಆ್ಯಡ್ ಬಂದಿತ್ತು ನೋಡಿ, ಅದೆಲ್ಲ ರೆಡ್ ಬ್ಲೇಸರ್ ಹಾಕೊಂಡ್ಬಿಟ್ಟು ಏನು ಸಖತ್ತಾಗಿ ಕಾಣ್ತಾ ಇದ್ರು ದರ್ಶನ್ ಅದರಲ್ಲಿ. ಸೊ ಹಾಗಾಗಿ ಇದು ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ, ಬಟ್ ಅವರನ್ನು ಬಿಡೋದಿಲ್ಲ, ಅದು ಬೇರೆ ವಿಚಾರ. ಬನ್ನಿ, ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಲಾಕ್ ಆಗಿರುವ ದರ್ಶನ್ ಗ್ಯಾಂಗ್ ಯಾವಾಗ ಆಚೆ ಹೋಗ್ತೀವಪ್ಪ ಅಂತ ಒದ್ದಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ. ಇನ್ನು ದರ್ಶನ್ ಬಗ್ಗೆ ಹೇಳಬೇಕಾ, ನೋಡೋಕ್ಕಾಗದ ರೀತಿ ಬದಲಾಗಿದ್ದಾರಂತೆ. ಸೊ ಏನದು, ಅದರ ಬಗ್ಗೆ ರಿಪೋರ್ಟ್ ನೋಡೋಣ ಬನ್ನಿ. ಕಂಬಿ ಹಿಂದೆ ದರ್ಶನ್ ಫುಲ್ ಸೈಲೆಂಟ್. 15 ದಿನದಲ್ಲಿ 10 kg ತೂಕ ಇಳಿಕೆ. ಹೊರಗಿದ್ದಾಗ ದಿನಕ್ಕೊಂದು ಪ್ಲೇಸ್, ಕ್ಷಣಕ್ಕೊಂದು ಸ್ಪಾಟ್, ವೆರೈಟಿ ಫುಡ್, ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕಲರ್ಫುಲ್ ಲೈಫ್ ಎಂಜಾಯ್ ಮಾಡ್ತಿದ್ದ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ಆರೋಪಿ ಕಂಬಿ ಹಿಂದೆ ಹೋಗಿ ಅರ್ಧ ತಿಂಗಳಾಗ್ತಾ ಬರ್ತಿದೆ. ಅಷ್ಟರಲ್ಲಿ ಹಲವು ಬದಲಾವಣೆಗಳಾಗಿವೆ. ಪರಪ್ಪನ ಅಗ್ರಹಾರ ಅಂದ್ರೆ ಹೇಳಬೇಕಾ, ಜೈಲಲ್ಲಿರೋ ಎಲ್ರಿಗೂ ಕೂಡ ಒಂದೇ ರೀತಿಯ ಊಟ, ಸಿಕ್ಕಿದಷ್ಟೇ ಮೃಷ್ಟಾನ್ನ. ಸಿಗೋ ಊಟ ತಿಂದೇ ಹೊಟ್ಟೆ ತುಂಬಿಸ್ಕೊಳ್ಬೇಕಾದ ಸ್ಥಿತಿ. ಹೀಗಿರುವಾಗ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದು ನೋಡಲಾಗದ ಸ್ಥಿತಿಯಲ್ಲಿದ್ದಾರೆ. ಹೈಫೈ ಊಟ ಇಲ್ಲದೆ ಸೊರಗಿದ ದಾಸ. ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದ ದರ್ಶನ್ ಗಟ್ಟಿ ಮುಟ್ಟಾಗಿ ಜಬರ್ದಸ್ತಾಗಿದ್ರು. ಆದ್ರೆ ಜೈಲೂಟ ತಿಂದು ತಿಂದು ನಟ ಬರೋಬ್ಬರಿ 10 kg ತೂಕ ಕಡಿಮೆಯಾಗಿದ್ದಾರೆ ಎನ್ನಲಾಗಿದೆ. ವಿತೌಟ್ ಡಯಟ್, ವಿತೌಟ್ ಜಿಮ್ ತೂಕ ಇಳಿಕೆಯಾಗಿದ್ದು ನೋಡಲು ತೆಳ್ಳಗಾಗಿದ್ರಂತೆ. ಹಂಕ್ ಮ್ಯಾನ್ ಆಗಿದ್ದ ದರ್ಶನ್ ಸರಿಯಾಗಿ ಊಟ ಸೇವಿಸದೆ ಸೊರಗಿ ಹೋಗಿದ್ರಂತೆ. ರಿಲೀಸ್ ಆಗುವಷ್ಟರಲ್ಲಿ ಇನ್ನೆಷ್ಟು ಸಣ್ಣಗಾಗಿ ಹೊರಬರ್ತಾರೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಈ 17 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಬಟ್ ಅಲ್ಲಿಗೆ ತನಿಖೆ ಮುಗಿತಾ, ವಿಚಾರಣೆ ಮುಗಿದು ಬಿಟ್ಟಿದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ, ಮತ್ತೆ 3 ಎಂಟ್ರಿ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ನೋಟಿಸ್ ಇಶ್ಯೂ ಆಗಿದೆ. ಯಾರವರು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಬಿಗಿ ಆಗ್ತಾ ಇದೆ ಕಾನೂನಿನ ಕುಣಿಕೆ. ಇಂದು ಕೇಸ್ ಸಂಬಂಧ ಮತ್ತೊಬ್ಬ ಪ್ರಭಾವಿಯ ವಿಚಾರಣೆ ಕೂಡ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಭಾವಿ ಶಾಸಕರ ಕಾರು ಚಾಲಕನಿಗೆ ನೋಟಿಸ್ ಇಶ್ಯೂ ಆಗಿದೆ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಬಂದಿರಲಿಲ್ಲ. ಬಟ್ ಇವತ್ತೇನು ವಿಚಾರಣೆಗೆ ಹಾಜರಾಗ್ತಾರಂತೆ. ಎಸಿಪಿ ಚಂದನ್ ಮುಂದೆ ಹಾಜರಾಗಲಿದ್ದಾರೆ ಚಾಲಕ. ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ ಹೇಳ್ತಾರ ಈ ಚಾಲಕ ಅನ್ನೋದು ಪ್ರಶ್ನೆ. ಈ ಚಾಲಕನ ಪಾತ್ರ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಆರೋಪಿಗಳಿಗೆ ದುಡ್ಡು ಕೊಟ್ಟಿರುವ ಆರೋಪ. ದರ್ಶನ್ ಟೀಮ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ನಿರ್ದೇಶಕ ಮಿಲನ ಪ್ರಕಾಶ್ ವಿಚಾರಣೆಗೆ ಹಾಜರಾಗ್ತಾರಂತೆ.
ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲನಾ ಪ್ರಕಾಶ್ ಕೋಟಿ ಕೋಟಿ ಲೆಕ್ಕದಲ್ಲಿ ಹಣದ ವ್ಯವಹಾರದ ಹಿನ್ನೆಲೆ ಇನ್ನು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 80 ಲಕ್ಷ ಹಣ ಪೊಲೀಸರ ವಶದಲ್ಲಿ. ಆ 80 ಲಕ್ಷ ಹಣದ ಮೂಲ ಯಾವುದು, ಯಾರು ಕೊಟ್ರು, ಹೇಗೆ ಕೊಟ್ರು, ಎಲ್ಲಿಂದ ಬಂತು, ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡೋ ಮೂಲಕ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇದು ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ ಈಗ ಮಿಲನ ಪ್ರಕಾಶ್ ಅವರಲ್ಲ, ಮಿಲನ ಸಿನಿಮಾ ಮಾಡಿದ್ರು ಅವರೇ ನೋಡಿ, ಇವರೇ ಮಿಲನ ಪ್ರಕಾಶ್ ಭಾಳ ಅತ್ಯದ್ಭುತವಾದಂಥ ನಿರ್ದೇಶಕ, ಅದರ ಎರಡು ಮಾತಿಲ್ಲ ಅಂತ ಸಿನಿಮಾ ರೀ ಮಿಲನ. ಆಮೇಲೆ ಈಗ ಈ ಸಿನಿಮಾವನ್ನು ಕೂಡ ಇವರೇ ಮಾಡ್ತಾರೆ, ಡೆವಿಲ್ ಸಿನಿಮಾ. ಬಹುಶಃ ಅಲ್ಲಿ ಎಲ್ಲೇ ದುಡ್ಡು ಅಂತ ಹೇಳುವಾಗ ಸಿನಿಮಾ ದುಡ್ಡು ಅಂತ ಏನೋ ಹೇಳಿದರೆ ಏನೋ ಯಾರಾದರೂ ಒಬ್ಬರು ಹೇಳಿರ್ತಾರೆ, ಯಾರು ನಿರ್ದೇಶಕ ಇವರು ಅಂತ ಹೇಳಿ ಇವ್ರನ್ನ ಕರೀತಾರೆ. ಈಗ ಯಾರು ನಿರ್ಮಾಪಕ ಇವರು ಅಂತ ಹೇಳಿ ಈಗ ಬ್ಲ್ಯಾಕ್ ಮನಿ ಗೀಕ್ ಮನಿ ಏನೋ ಸಿಕ್ಕಾಕೊಂಡ್ರೆ ಸಿಕ್ಕಾಕೊಂಡ್ಬಿಟ್ರು ಎಲ್ಲ ಢಮಾರ್. ಬಹುತೇಕ ನಿರ್ಮಾಪಕರು ಆ ಕೆಲಸ ಮಾಡಿರ್ತಾರೆ ಅಂತ. ಅದು ಬ್ಲ್ಯಾಕ್ ಮನಿಯಲ್ಲೇ ನಡೆಯುವಂಥದ್ದು. ಈ ಸಿನಿಮಾ ಜಗತ್ತಿದೆಯಲ್ಲ ಬ್ಲ್ಯಾಕ್ ಮನಿ ಅಂತಂದರೆ ಹಂಗಲ್ಲ. ಈಗ ಸುದೀಪ್ ಯಾರಿಗೆ ದರ್ಶನ್ಗೆ 22 ಕೋಟಿ ಅಂತಂದರೆ ಅವರು ಅದನ್ನು ಬಹುತೇಕ ಕ್ಯಾಶಲ್ಲಿ ಕೊಟ್ಟಿರ್ತಾರೆ, ಬೇರೆ ಬೇರೆ ಕಾರಣಕ್ಕಾಗಿ ಕೊಟ್ಟಿರ್ತಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗ ಅವ್ರು 22 ಕೋಟಿಯಿಂದ ಯಾರೂ ತೋರಿಸೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಒಂದು ದೊಡ್ಡ ಕಟ್ಟಡ ಇದೆ ಅಂತ ಇಟ್ಕೊಳ್ಳಿ, ನೀವು ನಾಳೆ ಒಂದು ಮನೆ ತಗೋತಿರೋದು ಇಟ್ಕೊಳ್ಳಿ, ಮನೆಯ ರೇಟ್ ಒಂದು 2 ಕೋಟಿ ಇದ್ದರೆ ನೀವು ಆ ರಿಜಿಸ್ಟ್ರೇಷನ್ ರೇಟ್ ತೋರಿಸೋದು 70 ಲಕ್ಷ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ಈಗ ಈ ರಾಜಕಾರಣಿಗಳು ತಮ್ಮ ಆಸ್ತಿ ಘೋಷಣೆ ಮಾಡ್ತಾರಲ್ವಾ, 150 ಕೋಟಿ ಅಂತ ಹೇಳುವಾಗ ನೀವು ಅಲ್ಲೇ ಲೆಕ್ಕ ಹಾಕಬೇಕು 450 ಕೋಟಿ ಅಂತ. ಅಂದರೆ ಅವರು ಹೇಳಿರೋದು ರಿಜಿಸ್ಟ್ರೇಷನ್ ಆಗಿರುತ್ತೆ ಅದನ್ನು ಮಾತ್ರ. ಸೊ ಹಾಗಿರುವಾಗಿ ಮಿಲನ ಪ್ರಕಾಶ್ ಅವರು ಇಲ್ಲಿ ಒಂದು ಭಾಳ ಸ್ವಾರಸ್ಯಕರ ಸಂಗತಿ ಏನಪ್ಪ ಅಂತಂದರೆ, ಈ ಡ್ರೈವರ್ಸ್ಗಳಿದಾರಲ್ಲ ಎಲ್ಲರ ಹೆಸರು ಕಾರ್ತಿಕ್. ಹೌದು. ಈ ಪ್ರಜ್ವಲ್ ರೇವಣ್ಣ ಡ್ರೈವರು ಕಾರ್ತಿಕ್, ಆಮೇಲೆ ದರ್ಶನ್ ಅವರ ಡ್ರೈವರ್ ಹೆಸರು ಕಾರ್ತಿಕ್, ಈ ಶಾಸಕರ ಏನು ಡ್ರೈವರ್ ಸಿಕ್ಕಿದ್ದಾರೆ ಅವರು ಕಾರ್ತಿಕ್. ಇನ್ನು ಕಾರ್ತಿಕ್ ಸಿಕ್ಕ ತಕ್ಷಣ ಡ್ರೈವರ ಅಂತ ಕೇಳುವಂಗಾಗಿ ಬರ್ಬಿಡುತ್ತಾ. ಬನ್ನಿ ನಾಗರಾಜ್ ನಮ್ಮೊಂದಿಗಿದ್ದಾರೆ. ನಾಗರಾಜ್, ಲೇಟೆಸ್ಟ್ ಅಪ್ಡೇಟ್ ನಿಮ್ಮಿಂದ ಬೆಳ್ಳಂಬೆಳಗ್ಗೆ ಏನು? ಜಯಪ್ರಕಾಶ್, ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು 17 ಜನರ ಬಂಧನ ಆಗಿದೆ. ಇದರಲ್ಲಿ ಇನ್ನೂ ಒಂದಷ್ಟು ಜನರ ಒಂದು ಸಿಕ್ಕಿ ಬೀಳ್ತಾರ ಅನ್ನೋ ಒಂದು ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಒಂದು ಪ್ರಕರಣದಲ್ಲಿ ಒಬ್ಬ ಶಾಸಕರೊಬ್ಬರ ಕಾರು ಚಾಲಕ ಏನು ಈ ಆರೋಪಿಗಳಿಗೆ, ಕೊಲೆ ಆರೋಪಿಗಳಿಗೆ ದುಡ್ಡು ಕೊಟ್ಟಿದ್ದರ ಜೊತೆಗೆ ಒಂದು ಕೊಲೆ ನಡೆದ ದಿನ ಆರೋಪಿಗಳನ್ನು ಸಂಪರ್ಕ ಮಾಡಿದ್ದ ಅನ್ನೋ ಮಾಹಿತಿ ಇತ್ತು. ಪೊಲೀಸರು ನೋಟಿಸ್ ಕೊಟ್ಟ ಕೂಡಲೇ ಆತ ಪರಾರಿಯಾಗಿದ್ದ. ಇನ್ನು ಯಾವ ಒಂದು ಕಾರಣಕ್ಕೆ ಪರಾರಿಯಾದ ಅನ್ನೋದ್ರ ಬಗ್ಗೆ ಆತನನ್ನ ವಿಚಾರಣೆ ಮಾಡಬೇಕು, ಇದಕ್ಕಾಗಿ ಹುಡುಕಾಟ ನಡೀತಾ ಇದೆ. ಇವತ್ತು ಬರೋ ಸಾಧ್ಯತೆ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆಯಾದರೆ, ಏನು ದರ್ಶನ್ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಇದುವರೆಗೂ 83.65 ಲಕ್ಷವನ್ನು ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ 70 ಲಕ್ಷ ದರ್ಶನ್ ಮನೆಯಿಂದಲೇ ಎಲ್ರಿಗೂ ಹಂಚಿಕೆಯಾಗಿತ್ತು ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ದರ್ಶನ್ 70 ಲಕ್ಷ ಹಣವನ್ನು ಯಾಕೆ ಮನೆಯಲ್ಲಿ ಇಟ್ಕೊಂಡಿದ್ರು, ಅದು ಎಲ್ಲಿಂದ ಬಂದ ಹಣ ಅನ್ನೋ ವಿಚಾರವಾಗಿ ಡೆವಿಲ್ ಚಿತ್ರದ ನಿರ್ದೇಶಕ ಆಗಿರ್ತಕ್ಕಂಥ ಮಿಲನಾ ಪ್ರಕಾಶ್ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳು ಇದುವರೆಗೂ ಪೊಲೀಸರ ಕೈ ಸೇರಿಲ್ಲ. ಹೀಗಾಗಿ ಈ 70 ಲಕ್ಷ ಹಣ ದರ್ಶನ್ ಅವರು ಹೇಳೋ ಪ್ರಕಾರ ಚಲನಚಿತ್ರ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಬಂದಿದ್ದ ಹಣ ಅಂತ ಹೇಳಿದ್ದಾರೆ. ಆದರೆ ಅದನ್ನು ದೃಢೀಕರಿಸುವಂಥ ದಾಖಲೆಗಳು ಇದುವರೆಗೂ ಪೊಲೀಸರಿಗೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಮಿಲನಾ ಪ್ರಕಾಶ್ ಅವರ ಇವತ್ತು ವಿಚಾರಣೆಗೆ ಬನ್ನಿ ಅಂತೇಳಿ ಪೊಲೀಸರು ಕರೆದಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಜೈಲಿಗೆ ಹೋಗೋ ಮುನ್ನ 107 kg ಇದ್ದಂಥ ದರ್ಶನ್ ಈಗ 97 kg ಆಗಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಜೈಲಲ್ಲಿ ಅವರು ನಾನ್ ವೆಜ್ ಊಟ ಬೇಕು ಅಂತ ಹೇಳ್ತಾ ಇದ್ರು ಸಹ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಜೈಲಿನಲ್ಲಿರ್ತಕ್ಕಂಥ ಬಂದಿಗೆ ವಾರದಲ್ಲಿ ಒಂದು ಟೈಮು 116 ಗ್ರಾಮ್ ಮಾತ್ರ ನಾನ್ ವೆಜ್ ಮಾಂಸವನ್ನು ಕೊಡುವಂಥದ್ದು. ಅದರಲ್ಲಿ ಒಂದು ವಾರ ಚಿಕನ್ ಕೊಟ್ಟರೆ ಒಂದು ವಾರ ಮಟನನ್ನು ಕೊಡುವಂಥದ್ದು. ಹೀಗಾಗಿ ದರ್ಶನ್ ಅವರ ಒಂದು ಆಹಾರ ಅಭ್ಯಾಸ ಏನಿತ್ತು ಅವರು ಇಲ್ಲಿ ನಾರ್ಮಲ್ ಆಗಿರಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರೋದ್ರಿಂದ ಅವರು ನಿರಂತರವಾಗಿ ತೂಕವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತೇಳಿ ಜೈಲು ಅಧಿಕಾರಿಗಳ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ